ಅರಮನೆ ಅಂಗಳದಲ್ಲಿ ದಸರಾ ಕಾರುಬಾರು ಜೋರಾಗಿದೆ. ಮೂರನೇ ದಿನವಾದ ಇವತ್ತು ಹಗ್ಗ ಜಗ್ಗಾಟದ ಸ್ಪರ್ಧೆಯಲ್ಲಿ ಹೆಣ್ಮಕ್ಳು ಫುಲ್ ಎಂಜಾಯ್ ಮಾಡಿದ್ದಾರೆ. ಯುವ ದಸರಾದ ಝಲಕ್ ನೋಡ್ಕೊಂಡು ಬರೋಣ. ದಸರಾ ಅಂದ್ರೇನೆ ಸಂಭ್ರಮ, ದಸರಾ ಅಂದ್ರೇನೆ ಸಡಗರ. ಅದರಲ್ಲೂ ಅರಮನೆ ಅಂಗಳದಲ್ಲಿನ ದಸರಾ ವೈಭವವನ್ನ ವರ್ಣಿಸುವುದಕ್ಕೆ ಪದಗಳೇ ಸಾಲಲ್ಲ ಬಿಡಿ. ನವರಾತ್ರಿಯೂ ನವಮಾನಸದಂತೆ ಮನಮೋಹಕವಾಗಿರುತ್ತೆ. ರಾಜ ಬೀದಿಗಳೆಲ್ಲ ಕಂಗೊಳಿಸುವುದಕ್ಕೆ ಶುರುವಾಗಿದ್ದು ಮೂರನೇ ದಿನವಾದ ಇಂದು 10 ಕಾರ್ಯಕ್ರಮಗಳು ನೆರವೇರಿದ್ವು. ಒಂದು ಕಡೆ ರಾಗಿ ಬೀಸುವ ಸ್ಪರ್ಧೆ, ಇನ್ನೊಂದು ಕಡೆ ಹಗ್ಗ ಜಗ್ಗಾಟದ ಸ್ಪರ್ಧೆ, ಇವುಗಳ ಮಧ್ಯೆ ಕವಿಗೋಷ್ಠಿ. ಒಂದೊಂದು ದಿನವೂ ಒಂದೊಂದು ವಿನೂತನ ಕಾರ್ಯಕ್ರಮ ನಡೆಯುತ್ತಿದ್ದು ಅರಮನೆ ನಗರಕ್ಕೆ ಜನರ ದಂಡೇ ಹರಿದು ಬರ್ತಿದೆ. ಮೈಸೂರು ದಸರಾದಲ್ಲಿ ಮನರಂಜನೆಯ ಮಹಾಪೂರವೇ ಸೃಷ್ಟಿಯಾಗಿದೆ. ಬೆಳಿಗ್ಗೆ ಎಲ್ಲ ಹಗ್ಗ ಜಗ್ಗಾಟ, ರಾಗಿ ಬೀಸೋ ಸ್ಪರ್ಧೆ ಹೆಣ್ಮಕ್ಕಳ ಕಣ್ಮನ ಸೆಳೆದ್ರೆ ಸಂಜೆ ಸಂಗೀತ ರಸಮಂಜರಿ ಶುರುವಾಗುತ್ತೆ. ಮೂರನೇ ದಿನವಾದ ಇಂದು ರಾಗಿ ಬೀಸುವ ಸ್ಪರ್ಧೆಯಲ್ಲಿ ಮಹಿಳಾ ಮಣಿಗಳು ಮಿಂದೆದ್ದಿದ್ದಾರೆ. 40ಕ್ಕೂ ಹೆಚ್ಚು ಹೆಣ್ಮಕ್ಕಳು ಕಲ್ಲಲ್ಲಿ ರಾಗಿ ಬೀಸಿ ಫುಲ್ ಎಂಜಾಯ್ ಮಾಡಿದ್ರು. ಇನ್ನು ಫ್ಯಾಷನ್ ಶೋ, ವೇಷಭೂಷಣ ಸ್ಪರ್ಧೆ ಕೂಡ ಏರ್ಪಡಿಸಲಾಗಿತ್ತು. ಗ್ರಾಮೀಣ ಭಾಗದಿಂದ ಬಂದಿದ್ದ ಹೆಣ್ಮಕ್ಳ ಜೊತೆ ಸಿಟಿ ಮಂದಿ ಸೇರ್ಕೊಂಡು ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಫುಲ್ ಎಂಜಾಯ್ ಮಾಡಿದ್ರು. ಸಂಜೆಯಾಗ್ತಿದ್ದಂತೆ ಮೈಸೂರು ಅಂಗಳದಲ್ಲಿ ಸಂಗೀತ ಲೋಕವೇ ಸೃಷ್ಟಿಯಾಗುತ್ತೆ. ನಿನ್ನೆ ಸ್ಯಾಂಡಲ್ವುಡ್ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅಂಡ್ ಟೀಮ್ ಸಂಗೀತ ರಸದೌತಣ ಉಣಬಡಿಸಿತ್ತು. ಇವತ್ತು ಬಾಲಿವುಡ್ನ ಖ್ಯಾತ ಸಂಗೀತ ನಿರ್ದೇಶಕ ಪ್ರೀತಮ್ ಅಂಡ್ ಟೀಮ್ ಸಂಗೀತ ಸುಗ್ಗಿ ಸೃಷ್ಟಿಸಿದ್ದಾರೆ. ಮೈಸೂರು ದಸರಾ ಬಂದಾಗಲೆಲ್ಲ ಮಹಿಷಾ ವಿವಾದ ಸೃಷ್ಟಿಯಾಗುತ್ತೆ. ಈ ಬಾರಿ ಕೂಡ ಮಹಿಷಾ ಆಚರಣೆ ಸಮಿತಿ ಪುಷ್ಪಾರ್ಚನೆಗೆ ಅನುಮತಿ ಕೇಳಿತ್ತು. ಆದರೆ ಮಹಿಷಾ ವಿಗ್ರಹ ಪೂಜೆಗೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಹೀಗಾಗಿ ಮಹಿಷಾ ವಿಗ್ರಹದ ಸುತ್ತ 200 ಮೀಟರ್ ಸೆಕ್ಷನ್ 144 ಜಾರಿ ಮಾಡಲಾಗಿದೆ. ಹೀಗಾಗಿ ಪುರಭವನದಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡಿದ ಮಹಿಷಾ ಮಂಡಲೋತ್ಸವ ಸಮಿತಿ ಸದಸ್ಯರು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಒಟ್ನಲ್ಲಿ ಅರಮನೆ ಅಂಗಳದಲ್ಲಿ ಗತವೈಭವ ಮರುಕಳಿಸಿದ್ದು ನೋಡೋದಕ್ಕೆರಡು ಕಣ್ಗಳೂ ಸಾಲ್ತಿಲ್ಲ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.